KCET ರಿಸಲ್ಟ್‌ನ ಚೆಕ್ ಮಾಡೋದು ಹೇಗೆ? ಸೊ ಇದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 2 ಮೆಥಡ್ ಇದೆ ಇದಕ್ಕೋಸ್ಕರ. ಸೊ ಮೊದಲನೇದು ಇದಕ್ಕೋಸ್ಕರ ನೀವು ವಿಸಿಟ್ ಮಾಡಬೇಕಾಗಿರೋದು KARESULTS.nic.in. ಸೊ ಈ ರೀತಿಯಾಗಿ ಬರೆದು ನೀವು ಸರ್ಚ್ ಮಾಡಬೇಕಾಗಿರುತ್ತೆ. ಆವಾಗ ನಿಮಗೆ ಮೊದಲನೇ ವೆಬ್ಸೈಟ್ ಬರುತ್ತೆ ನೋಡಿ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಆವಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ 3 ಆಪ್ಷನ್ ಗಳಿದಾವೆ ನೋಡ್ತಾ ಇರಬಹುದು. ಮೊದಲನೇ ಆಪ್ಷನ್ ಸೆಕೆಂಡ್ PUC ಯ ಎರಡನೇ ಎಕ್ಸಾಮ್ ನ ರಿಸಲ್ಟ್ ಗೆ ಸಂಬಂಧಪಟ್ಟ ಹಾಗೆ, ಎರಡನೆಯದು SSLC ರಿಸಲ್ಟ್ ಗೆ ಸಂಬಂಧಪಟ್ಟ ಹಾಗೆ, ಹಾಗೇನೆ ಮೂರನೇ ಆಪ್ಷನ್ ಏನಿದೆ ಸೆಕೆಂಡ್ PUC ಯ ಮೊದಲನೆಯ ಪರೀಕ್ಷೆಯ ರಿಸಲ್ಟ್ ಗೆ ಸಂಬಂಧಪಟ್ಟ ಹಾಗೆ. ಇದರ ಬಾಟಮ್ ಅಲ್ಲೇನೆ ಮತ್ತೊಂದು ಆಪ್ಷನ್ ಕೂಡ ಬರುತ್ತೆ KCET ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೆ. ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ರೀತಿಯಾಗಿ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಹಾಗೇನೆ ನಿಮ್ಮ ಹೆಸರನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ನಿಮ್ಮ ಹೆಸರನ್ನ ಎಂಟ್ರಿ ಮಾಡುವಂತಹ ಸಮಯದಲ್ಲಿ ನಿಮ್ಮ ಹೆಸರೇನಾಗಿದ್ರು ಕುಮಾರ್ ಅನ್ನೋದಾಗಿದ್ರೆ ನೀವು ಮೊದಲ 4 ಲೆಟರ್ ಅನ್ನ ಮಾತ್ರನೇ ಎಂಟ್ರಿ ಮಾಡಬೇಕು. KUMA. ಸೊ ಈ ರೀತಿಯಾಗಿ ಬರೆದು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ ನಿಮ್ಮ ಹೆಸರು ಏನೇ ಇರಲಿ, ನಿಮ್ಮ ಹೆಸರಿನ ಮೊದಲ 4 ಆಲ್ಫಾಬೆಟ್ ಅನ್ನ ಮಾತ್ರನೇ ಎಂಟ್ರಿ ಮಾಡಬೇಕಾಗಿರುತ್ತೆ. ಇದಾದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಆವಾಗ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮ್ಮ ರಿಸಲ್ಟ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇವಾಗ ರಿಸಲ್ಟ್ ನ ಪೇಜ್ ಓಪನ್ ಆಗಿದೆ. ಇಲ್ಲಿ 2 ರೀತಿಯಾಗಿ ವಿಭಾಗಗಳಿರ್ತವೆ. ಮೊದಲನೇದು ರ್ಯಾಂಕ್, ಹಾಗೇನೆ ಸೆಕೆಂಡ್ ಏನಿದೆ ಅದು ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಹಾಗೇನೆ ಬಯಾಲಜಿ ಅಂತ 4 ಆಪ್ಷನ್ ತೋರಿಸ್ತಾ ಇದೆ. ಹಾಗೇನೆ QE ಮಾರ್ಕ್ಸ್ ಅಂತ ಇದೆ. ಅಂದ್ರೆ ನೀವು ಎಕ್ಸಾಮ್ ಅನ್ನ ಬರ್ದಿರ್ತೀರಲ್ವಾ, ಅದರಲ್ಲಿ ನಿಮಗೆ ಬಂದಂತಹ ಮಾರ್ಕ್ಸ್ ಇದಾಗಿರುತ್ತೆ. ಹಾಗೇನೆ CET ಮಾರ್ಕ್ಸ್ ಅಂತ ಇದೆ. ಸೊ CET ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ದೀರಾ ಆ ಒಂದು ಮಾರ್ಕ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ನಿಮ್ಮ ರ್ಯಾಂಕ್ ಡಿಸೈಡ್ ಕೂಡ ಆಗಿರುತ್ತೆ. ಸೊ ಆ ರ್ಯಾಂಕ್ ಅನ್ನ ಈ ಕಡೆ ಮೆನ್ಷನ್ ಮಾಡಿದ್ದಾರೆ. ಇಂಜಿನಿಯರಿಂಗ್ ಅಂತ ಬರ್ದಿದ್ದಾರೆ ಮತ್ತು ಅದ್ರ ಮುಂದ್ಗಡೆ ಎಷ್ಟು ರ್ಯಾಂಕ್ ಬಂದಿರುತ್ತೋ ಅದು ತೋರಿಸ್ತಾ ಇರುತ್ತೆ. ಹಾಗೆ ಮೆಡಿಕಲ್ ಅಥವಾ ಡೆಂಟಲ್ ಅಂತ ಇದೆ. ಸೊ ಅದಕ್ಕೋಸ್ಕರ ನೀಟ್ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇರುವಂತಹ ಆಪ್ಷನ್ ಬರ್ತಾ ಇದೆ. ಇದೇ ರೀತಿಯಾಗಿ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ನಿಮ್ಮ ರಿಸಲ್ಟ್ ತೋರಿಸ್ತಾ ಹೋಗುತ್ತೆ. ಅಗ್ರಿಕಲ್ಚರ್ BSc ಆಗಿರಬಹುದು, ವೆಟರ್ನರಿ ಸೈನ್ಸ್ ಆಗಿರಬಹುದು. ಅಗ್ರಿಕಲ್ಚರ್ BSc ಪ್ರಾಕ್ಟಿಕಲ್ ಅದರಲ್ಲಿ ಎಷ್ಟು ರ್ಯಾಂಕ್ ಬಂದಿದೆ, ವೆಟರ್ನರಿ ಪ್ರಾಕ್ಟಿಕಲ್ ಅದರಲ್ಲಿ ಎಷ್ಟು ರ್ಯಾಂಕ್ ಬಂದಿದೆ, B ಫಾರ್ಮಾ, D ಫಾರ್ಮಾ, ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ರ್ಯಾಂಕಿಂಗ್ ಏನಿದೆ ಅದು ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಆ ರ್ಯಾಂಕಿಂಗ್ ಅನ್ನ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಇನ್ನು ಮತ್ತೊಂದು ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಯಾವುದು ಅಂತ ಹೇಳಿದ್ರೆ KEA.KAR.nic.in. ಸೊ ಈ ಒಂದು ವೆಬ್ಸೈಟ್ ಆಗಿದೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೇನೆ ಈ ಒಂದು ರಿಸಲ್ಟ್ ಅಂದ್ರೆ KCET ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಹಾಗೇನೆ ಡೈರೆಕ್ಟ್ ಲಿಂಕ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ಜಾಯ್ನ್ ಆಗಿ, ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.